ಇನ್ನು ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ ದುರಂತ ಇತ್ತೀಚೆಗೆ ಬಹಳ ಸದ್ದು ಮಾಡಿತ್ತು. ಅದರಲ್ಲೂ ಕೇರಳದಲ್ಲೂ ಕೂಡ ಈ ವಿಚಾರ ದೊಡ್ಡ ಚರ್ಚೆಗೆ ಗ್ರಾಸ ಆಗಿತ್ತು. ಯಾಕಂದ್ರೆ ಘಟನೆಯಲ್ಲಿ ನಾಪತ್ತೆಯಾಗಿದ್ದಂತ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಅವರ ಮೃತದೇಹ ಇಂದಿಗೂ ಕೂಡ ಪತ್ತೆಯಾಗಿಲ್ಲ. ಈ ಘಟನೆ ಮಾಸುವ ಮುನ್ನವೇ ಕೇರಳಕ್ಕೆ ಕಂಡು ಕೇಳರಿಯದ ದೊಡ್ಡ ಆಘಾತ ಎದುರಾಗಿದೆ. ವಯನಾಡು ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಆಗಿದ್ದು ಈವರೆಗೂ 90ರ ಗಡಿ ದಾಟಿದೆ ಸಾವನ್ನಪ್ಪಿದವರಂತ ಸಂಖ್ಯೆ. ಸಾವಿನ ಸಂಖ್ಯೆ ಬಹಳ ಹೆಚ್ಚಾಗುವಂತ ಆತಂಕ ಕೂಡ ಇದೆ. ಕೇರಳದ ಮೆಪ್ಪಾಡಿ ಬಳಿ ಭೂಕುಸಿತವಾಗಿ ಹಲವರು ಸಾವನ್ನಪ್ಪಿದ್ದಾರೆ. ಅಯ್ಯೋ ಎಷ್ಟೋ ವೀಡುಗಳಲ್ಲ ದೈವ ಬುಗ್ನೆ ಇಲ್ಲಿ ಕರ್ನಾಟಕ ಇದ್ದರು ಅವರೇ ಇಲ್ಲೇ ಹುಟ್ಟೆ ಬೆಳೆದ್ರು ಇಲ್ಲಿ ಆಗಿನ ಕಾಲದಲ್ಲಿ ಬಂದು ಸೇರಿದವರು ಅವರೆಲ್ಲ. ಲೈನ್ಸ್ಗಳು ಒಂದು 50 ಕುಟುಂಬ ಎಲ್ಲ ಹೋಯ್ತು. ಎಲ್ಲ ತುಂಬಾ ದೇವರ ನಾಡಿನಲ್ಲಿ ಗುಡ್ಡದ ಭೂತದ ಕ್ರೌರ್ಯ. ഞാൻ നമ്മളെ മുണ്ടക്കായ് ഇപ്പൊ പൊട്ടിയിട്ടുള്ള അവസ്ഥതാണിതാ. എനിക്കാത്തിന്റെ പെര അതൊക്കെ നിൽക്കുന്ന ഏരിയ പച്ചക്കാട് പോയാൽ മരുന്നതാ. ചൂരുമല കാണണമൊക്കെ ഇവിടുന്ന്. ಒಂದರ ಹಿಂದೆ ಒಂದರಂತೆ 3 ಭೀಕರ ಗುಡ್ಡ ಕುಸಿತ. ನೂರಾರು ಮನೆಗಳ ಧ್ವಂಸ, ಗ್ರಾಮಗಳೇ ನಿರ್ನಾಮ. ಸಂತ್ರಸ್ತರ ಶಿಬಿರವಾಗಿದ್ದ ಶಾಲೆಯೇ ಸರ್ವನಾಶ. ವಿನಾಶ. ಇದು ರಕ್ಕಸ ಗುಡ್ಡದ ಭೂತ ದೇವರ ನಾಡ ಕೇರಳದ ವಯನಾಡಿನಲ್ಲೇ ಸೃಷ್ಟಿಸಿದ ವಿನಾಶ. ರಣಮಳೆಯ ಆರ್ಭಟದ ನಡುವೆ ಕೇರಳದಲ್ಲಿ ಗುಡ್ಡದ ಭೂತ ಪೈಶಾಚಿಕ ಕೇಕೆ ಹಾಕಿದೆ. ತಡರಾತ್ರಿಯಿಂದ ನಸುಕಿನ ಜಾವದ ಮಧ್ಯೆ ನಡೆದ ಸರಣಿ ಗುಡ್ಡ ಕುಸಿತ ಮೃತ್ಯು ತಾಂಡವವನ್ನೇ ನಡೆಸಿದೆ. ಗ್ರಾಮಗಳೇ ನಿರ್ನಾಮವಾಗಿವೆ. ಗಾಢ ನಿದ್ರೆಯಲ್ಲಿದ್ದ ಜನ ಜೀವಂತ ಸಮಾಧಿಯಾಗಿದ್ದಾರೆ. ಗುಡ್ಡ ಕುಸಿತ ಸೃಷ್ಟಿಸಿರೋ ವಿನಾಶ ಹೇಗಿದೆ ನೋಡಿ. ಇಡೀ ರಕ್ಕಸ ಗುಡ್ಡದ ಭೂತ ಗ್ರಾಮವನ್ನೇ ಸರ್ವನಾಶ ಮಾಡಿಬಿಟ್ಟಿದೆ. 8-10 ಮೀಟರ್ ಅಗಲವಾಗಿ ಹರಿಯುತ್ತಿದ್ದ ತೊರೆ 100 ಮೀಟರ್ ಪ್ರದೇಶವನ್ನ ನುಂಗಿ ಹಾಕಿದೆ. ಮನೆಗಳನ್ನ ಧ್ವಂಸ ಮಾಡಿದೆ. ಪ್ರವಾಹದಲ್ಲಿ ಕೊಚ್ಚಿಕೊಂಡು ಬಂದಿರೋ ಕಾರಿದೋ. ಗುಡ್ಡ ಕುಸಿದ ಜೊತೆಗೆ ಅಪ್ಪಳಿಸಿದ ರಕ್ಕಸ ಪ್ರವಾಹ 100 ಮನೆಗಳನ್ನ ಕೊಚ್ಚಿಕೊಂಡು ಹೋಗಿದೆ. ಮನೆಗಳ ಬಳಿ ನಿಲ್ಲಿಸಿದ್ದ ಕಾರು ಜೀಪುಗಳನ್ನ ಎಳೆದುಕೊಂಡು ಹೋಗಿದೆ. ಚೋರಲ್ಮಲದಲ್ಲಿ ಸೇತುವೆಯೇ ಧ್ವಂಸವಾಗಿದೆ. ಗುಡ್ಡ ಕುಸಿತದಿಂದಾಗಿ ದೈತ್ಯ ಮರಗಳು ಕೊಚ್ಚಿಕೊಂಡು ಬಂದಿವೆ. ಮನೆಗಳ ಬಳಿ ಬಿದ್ದಿರೋ ಮರಗಳ ರಾಶಿ ಇಲ್ಲಿ ಸುನಾಮಿಯೇ ಅಪ್ಪಳಿಸಿದೆ ಏನೋ ಅನ್ನೋ ಪ್ರಶ್ನೆ ಮೂಡಿಸಿದೆ. ಗುಡ್ಡ ದುರಂತದಲ್ಲಿ ತಮ್ಮವರನ್ನ ಕಳೆದುಕೊಂಡವರ ಆಕ್ರಂದನ ಮುಗಿಲು ಮುಟ್ಟಿದೆ. ಗುಡ್ಡ ಕುಸಿತ ಸಂಭವಿಸಿರೋ ಮಂಡಕ್ಕೈ, ಚೋರಲ್ಮಲ ಪ್ರದೇಶದಲ್ಲಿ 100 ಪ್ಲಾಂಟೇಶನ್ ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ಈ ಪ್ರದೇಶಗಳಲ್ಲಿ ಟೀ, ಕಾಫಿ, ಏಲಕ್ಕಿ ತೋಟಗಳಲ್ಲಿ ಸಾವಿರಾರು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಅದರಲ್ಲೂ ಪಶ್ಚಿಮ ಬಂಗಾಳ, ಅಸ್ಸಾಂ ಮೂಲದ ವಲಸೆ ಕಾರ್ಮಿಕರು ಹೆಚ್ಚಾಗಿದ್ರು. 65 ಕಾರ್ಮಿಕ ಕುಟುಂಬಗಳಿದ್ದ ಮನೆಗಳು ಕೊಚ್ಚಿಕೊಂಡು ಹೋಗಿವೆ. ಈಗಾಗಲೇ ಸಾವಿನ ಸಂಖ್ಯೆ 70ರ ಗಡಿ ದಾಟಿದೆ. ಆದರೆ 100 ಜನ ನಾಪತ್ತೆಯಾಗಿದ್ದಾರೆ. ಒಂದೇ ಕುಟುಂಬದ 7 ಮಂದಿ ಸುಳಿವೇ ಇಲ್ಲದಂತಾಗಿದೆ. ಫ್ಯಾಮಿಲಿ ಮೊತ್ತ പോയിട്ട് പാടി നമ്മുടെ കൈ 7 പേരാ എവിടെ നിന്നും അറിയില്ല. മോളെ കൂടെ അരപ്പറ്റ പഠിക്കുന്നത്. ಕೇರಳದಲ್ಲಿ ನಿನ್ನೆ ತನಕ ಕರ್ನಾಟಕದ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಯಾಕಂದ್ರೆ ಕೇರಳದ ಲಾರಿ ಚಾಲಕ ಶಿರೂರು ಗುಡ್ಡ ಕುಸಿತ ದುರಂತದಲ್ಲೇ ನಾಪತ್ತೆಯಾಗಿದ್ದಾನೆ. ಆದರೆ ಇದೀಗ ಕೇರಳದಲ್ಲೇ ಸರಣಿ ಭೂಕುಸಿತ ಸಂಭವಿಸಿದೆ. ಗ್ರಾಮಗಳನ್ನೇ ನಿರ್ನಾಮ ಮಾಡಿಬಿಟ್ಟಿದೆ. ಕೊಚ್ಚಿ ಹೋದ ಮನೆಗಳ ಅವಶೇಷಗಳ ಅಡಿಯಲ್ಲಿ ಬಗೆದಷ್ಟು ಮೃತದೇಹಗಳು ಸಿಗ್ತಾ ಇವೆ. पता नहीं डेड बॉडी दिखा सकते।
ನಸುಕಿನ ಜಾವ 1 ಗಂಟೆ ಮಂಡಕೈನಲ್ಲಿ ಮೊದಲ ಗುಡ್ಡ ಕುಸಿತ. ಕೇರಳದ ವಯನಾಡಿನ ಮಂಡಕ್ಕೈ ಸುಂದರ ಊರು. ಹಸಿರು ಹೊದ್ದು ನಿಂತಿರೋ ಗ್ರಾಮದಲ್ಲಿ ನದಿ ತೊರೆಗಳ ಜುಳುಜುಳು ನಾದ ಕೇಳಿಸ್ತಾ ಇತ್ತು. ಆದ್ರೆ ಇದೇ ಮಂಡಕ್ಕೈ ಮೇಲೆ ಮಂಗಳವಾರ ನಸುಕಿನ ಜಾವ ಗುಡ್ಡದ ಭೂತ ಎರಗಿದೆ. ಬೆಳಗಿನ ಜಾವ 1 ಗಂಟೆ ಸುಮಾರಿಗೆ ಮಂಡಕ್ಕೈನಲ್ಲಿ ಮೊದಲ ಭೂಕುಸಿತ ಸಂಭವಿಸಿದೆ. ಗುಡ್ಡ ಕುಸಿತದಲ್ಲಿ ಮನೆಗಳು ಕೊಚ್ಚಿಕೊಂಡು ಹೋಗಿವೆ. ಮನೆಯಲ್ಲಿ ಗಾಢ ನಿದ್ರೆಯಲ್ಲಿದ್ದ ಜನ ಜೀವಂತ ಸಮಾಧಿಯಾಗಿದ್ದಾರೆ. ಹೇಗಿದ್ದ ಮಂಡಕ್ಕೈ ಪ್ರದೇಶ ಹೀಗಾಗಿದೆ ನೋಡಿ. ಹಸಿರಿನಿಂದ ಕಂಗೊಳಿಸುತ್ತಿದ್ದ ಈ ಜಾಗ ಈಗ ಗುಡ್ಡ ಕುಸಿತದಿಂದ ನಿರ್ನಾಮವಾಗಿದೆ. ಕೆಸರಿನ ಪ್ರವಾಹ ಹರಿಯುತ್ತಿದೆ. ನಸುಕಿನ ಜಾವ 4 ಗಂಟೆ ಚೋರಲ್ಮಲ ಶಾಲೆ ಬಳಿ 2ನೇ ಗುಡ್ಡ ಕುಸಿತ. ಇದು ಶಾಲೆ ಇದ್ದ ಜಾಗ. ಚೋರಲ್ಮಲದಲ್ಲಿನ ಇದೇ ಶಾಲೆಯಲ್ಲಿ 100 ಜನ ಇದ್ರು. ಗುಡ್ಡ ಕುಸಿತದಿಂದ ಮನೆ ಮಠ ಕಳೆದುಕೊಂಡ ಜನರಿಗಾಗಿ ಈ ಶಾಲೆಯಲ್ಲಿ ಸಂತ್ರಸ್ತರ ಶಿಬಿರ ತೆರೆಯಲಾಗಿತ್ತು. ಮಕ್ಕಳು ಮಹಿಳೆಯರೇ ಇಲ್ಲೇ ಹೆಚ್ಚಾಗಿದ್ರು. ಆದ್ರೆ ಇದೇ ಶಾಲೆಯ ಬಳಿ ಭೂಕುಸಿತ ಸಂಭವಿಸಿದೆ. ಮಂಡಕ್ಕೈನಲ್ಲಿ ಸಂಭವಿಸಿದ ಮೊದಲ ಭೂಕುಸಿತದಲ್ಲಿ ಮನೆಗಳು ಕೊಚ್ಚಿ ಹೋಗಿದ್ವು. ಕಗ್ಗತ್ತಲ ರಾತ್ರಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿತ್ತು. ಈ ಕಾರ್ಯಾಚರಣೆ ನಡೆಯುತ್ತಿರುವಾಗಲೇ ಚೋರಲ್ಮಲದ ಈ ಶಾಲೆಯ ಬಳಿ 2ನೇ ಭೂಕುಸಿತ ಸಂಭವಿಸಿತ್ತು. ಶಾಲೆಯ ಸುತ್ತಮುತ್ತಲೂ ಇದ್ದ ಮನೆಗಳು ಕೊಚ್ಚಿಕೊಂಡು ಹೋಗಿವೆ. ಗುಡ್ಡ ಕುಸಿತಕ್ಕೂ ಮುನ್ನ ಚೋರಲ್ಮಲದ ಶಾಲೆ ಈ ರೀತಿ ಇತ್ತು. ಹರಿಯೋ ತೊರೆ ಪಕ್ಕದಲ್ಲಿ ಹಸಿರ ರಾಶಿಯ ನಡುವೆ ಶಾಲೆ ಇತ್ತು. ಆದರೆ ಇದೀಗ ಇಡೀ ಪ್ರದೇಶ ಗುಡ್ಡ ಕುಸಿತದಿಂದ ಸರ್ವನಾಶವಾಗಿ ಹೋಗಿದೆ. ಗುಡ್ಡ ಕುಸಿತದಿಂದ ಚೋರಲ್ಮಲ ಪಟ್ಟಣದ ಬಹುತೇಕ ಪ್ರದೇಶ ನಿರ್ನಾಮವಾಗಿದೆ. ಸ್ಥಳೀಯರ ಪ್ರಕಾರ ಚೋರಲ್ಮಲದಲ್ಲಿ 200 ಮನೆಗಳು ಕೊಚ್ಚಿಕೊಂಡು ಹೋಗಿವೆ. ಚೋರಲ್ಮಲ ಪಟ್ಟಣದಲ್ಲಿ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಇದರಿಂದ ಮಂಡಕ್ಕೈನ ಹಲವು ಪ್ರದೇಶಗಳಿಗೆ ಸಂಪರ್ಕ ಕಡಿತಗೊಂಡಿದೆ. ಮಂಡಕ್ಕೈನಲ್ಲಿ ಗುಡ್ಡ ಕುಸಿತ ಸಂಭವಿಸಿದ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸುವುದೇ ಸವಾಲಾಗಿದೆ. ಗುಡ್ಡ ಕುಸಿತ ದುರಂತದಿಂದಾಗಿ ಕೇರಳದ 100 ಕುಟುಂಬಗಳು ಕಣ್ಮರೆಯಾಗಿವೆ. ಊರುಗಳೇ ನಿರ್ನಾಮವಾಗಿವೆ. ಬ್ಯೂರೋ ರಿಪೋರ್ಟ್, TV9.